ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಹಾಗೆ ಯೂಸ್ಫುಲ್ ಆಗಿರೋ 4 ಮೇಕಪ್ ಹ್ಯಾಕ್ಸನ್ನು ತಿಳ್ಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನಮ್ಮ ಔಟ್ಫಿಟ್ಗೆ ಮ್ಯಾಚ್ ಆಗೋ ಹಾಗೆ ಅಥವಾ ನಮ್ಮ ಫೇವ್ರೆಟ್ ಕಲರಲ್ಲಿ ನಾವು ಐಲೈನರನ್ನು ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಒಂದು ಐ ಶ್ಯಾಡೋ ಪ್ಯಾಲೆಟಿಂದ ನಿಮ್ಮ ಕಲರನ್ನು ಚೂಸ್ ಮಾಡಿಕೊಂಡು ಈ ರೀತಿಯಾದ ಒಂದು ಮೇಕಪ್ ಬ್ಲೆಂಡನ್ನು ನಮ್ಮ ಐ ಶ್ಯಾಡೋಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಬ್ಲೂ ಕಲರ್ಗೆ ಒಂದು 2 ಡ್ರಾಪ್ಸ್ ಮೇಕಪ್ ಬ್ಲೆಂಡನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಒಂದು ಐಲೈನರ್ ಬ್ರಷಲ್ಲಿ ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ಐ ಮ್ಯಾಜಿಕ್ ಅವರ ಮೇಕಪ್ ಬ್ಲೆಂಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಬ್ಯೂಟಿಫುಲ್ ಮೇಕಪ್ ಹ್ಯಾಕ್ ಅಂತಲೇ ಹೇಳ್ಬೋದು. ನಮಗೆ ಇಷ್ಟವಾಗಿರೋ ಕಲರಲ್ಲಿ ನಾವು ಐಲೈನರನ್ನು ನಾವೇ DIY ಮಾಡ್ಕೋಬೋದಾಗಿರತ್ತೆ. ಇಲ್ಲಿ ನಾವು ಶಿಮರಿ ಶೇಡ್ಸ್ಗೂ ಕೂಡ ಈ ಮೇಕಪ್ ಬ್ಲೆಂಡನ್ನು ಮಿಕ್ಸ್ ಮಾಡಿಕೊಂಡು ನಮ್ಮ ಐಲೈನರನ್ನು ಕ್ರಿಯೇಟ್ ಮಾಡ್ಕೋಬೋದು. ಅದೇ ರೀತಿ ಇದು ವಾಟರ್ ಪ್ರೂಫ್ ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ನಮಗೆ ಸಿಗತ್ತೆ. ಬ್ಲ್ಯಾಕ್ ಐಲೈನರನ್ನೇ ನಾವು ಯೂಸ್ ಮಾಡಿ ಬೋರ್ ಆಗಿದ್ರೆ ಈ ಒಂದು ಹ್ಯಾಕನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ನಾನು ಮಸ್ಕರಾನ ಅಪ್ಲೈ ಮಾಡೋದಕ್ಕೆ ನೋಡ್ತಾ ಇದ್ದೀನಿ, ಬಟ್ ಇಲ್ಲಿ ಮಸ್ಕರಾ ಖಾಲಿ ಆಗಿದೆ. ಸೊ ಇದಕ್ಕೆ ಒಂದು ಹ್ಯಾಕ್ ಹೇಳೋದಾದರೆ ಇಲ್ಲಿ ನಾನು ಒಂದು ಐಲೈನರನ್ನು ತಗೋತಾ ಇದ್ದೀನಿ. ಇಲ್ಲಿ ನಾನು ಲ್ಯಾಕ್ಮಿ ಅವರ ಐಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮಸ್ಕರಾ ವಾಂಡ್ ಏನಿರುತ್ತೆ ಅಂದರೆ ಬ್ರಷ್ ಏನಿರುತ್ತೆ ಅದನ್ನು ನಾನು ಐಲೈನರ್ ಬಾಟಲ್ಗೆ ಈ ರೀತಿ ಟಿಪ್ ಮಾಡಿ ಈ ಒಂದು ಪ್ರಾಡಕ್ಟನ್ನು ನಾನು ಮಸ್ಕರಾ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಹರಿಬರಿನಲ್ಲಿ ನಾವು ಮೇಕಪ್ ಮಾಡ್ಕೊಳ್ಳುವಾಗ ಈ ರೀತಿ ಪ್ರಾಡಕ್ಟ್ ಖಾಲಿ ಆದಾಗ ಈ ಒಂದು ಹ್ಯಾಕ್ ತುಂಬ ಯೂಸ್ ಆಗುತ್ತೆ. ನಾವು ಆದಷ್ಟು ಇಲ್ಲಿ ವಾಟರ್ ಪ್ರೂಫ್ ಐಲೈನರನ್ನು ತಗೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಮಸ್ಕರಾ ಬಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರೋದ್ರ ಜೊತೆಗೆ ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಿರೋ ಹಾಗೆ ನನ್ನ ಜೆಲ್ ಲೈನರ್ ಬಂದು ಡ್ರೈ ಆಗಿ ಹೋಗಿದೆ. ಇದಕ್ಕೂ ಕೂಡ ನಾವು 2 ಡ್ರಾಪ್ ಮೇಕಪ್ ಬ್ಲೆಂಡ್ ಅಥವಾ ಡ್ಯೂರಾಲೈನ್ ಏನಿದೆ ಅದನ್ನು ಬ್ಲೆಂಡ್ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮಗೆ ಪ್ರಾಡಕ್ಟನ್ನು ಎಸೆಯೋ ಅವಶ್ಯಕತೆ ಇರೋದಿಲ್ಲ. ನಾವು ತುಂಬ ದಿನಗಳ ಕಾಲ ಜೆಲ್ ಲೈನರನ್ನು ಯೂಸ್ ಮಾಡದೆ ಹಾಗೆ ಇಟ್ಟಿದ್ರೆ ಅದು ಡ್ರೈ ಆಗಿಬಿಡತ್ತೆ. ಸೊ ಅದನ್ನು ನಾವು ಮತ್ತೆ ರೀಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಡ್ಯೂರಾಲೈನ್ ಅಥವಾ ಮೇಕಪ್ ಬ್ಲೆಂಡನ್ನು ಅದಕ್ಕೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಅದೇ ರೀತಿ ನಮ್ಮ ಪ್ರಾಡಕ್ಟನ್ನು ವೇಸ್ಟ್ ಕೂಡ ಮಾಡದೇ ಇರೋ ಹಾಗಾಗತ್ತೆ. ಇಲ್ಲಿ ನಾನು ಜೆಲ್ ಲೈನರನ್ನು ನನ್ನ ಕಾಜಲ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಇನ್ನೂ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಆಲ್ಮೋಸ್ಟ್ ಖಾಲಿಯಾಗಿರುವಂತಹ ಲಿಪ್ಸ್ಟಿಕ್ಕನ್ನು ತೊಗೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಎಷ್ಟೇ ಟ್ವಿಸ್ಟ್ ಮಾಡಿದ್ರೂ ಕೂಡ ಪ್ರಾಡಕ್ಟ್ ಆಚೆ ಬರ್ತಿಲ್ಲ. ಸೊ ಈ ರೀತಿಯಾಗಿ ನಮಗೆ ಪ್ರಾಡಕ್ಟ್ ಸ್ಟಕ್ ಆಗಿದ್ದಾಗ ಈ ರೀತಿ ಒಂದು ಕ್ಯೂಟಿಪ್ ಸಹಾಯದಿಂದ ಪ್ರಾಡಕ್ಟನ್ನು ತಗೊಂಡು ನಾವು ನಮ್ಮ ಲಿಪ್ಸ್ಗೆ ಅಪ್ಲೈ ಮಾಡ್ಬೋದು. ಪ್ರತಿಯೊಂದು ಗ್ರಾಮ್ಗೂ ಕೂಡ ನಾವು 100ಸಲ್ಲಿ ಪೇ ಮಾಡಿರುವಾಗ ಈ ರೀತಿ ಪ್ರಾಡಕ್ಟನ್ನು ವೇಸ್ಟ್ ಮಾಡೋ ಹಾಗಿಲ್ಲ. ಸೊ ಇದನ್ನು ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಪ್ರಾಡಕ್ಟನ್ನು ಯೂಸ್ ಮಾಡದೆ ನಾವು ಎಸೆಯೋ ಅವಶ್ಯಕತೆ ಇರೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ 4 ಇಂಪಾರ್ಟೆಂಟ್ ಹಾಗೆ ಯೂಸ್ಫುಲ್ ಮೇಕಪ್ ಹ್ಯಾಕ್ಸ್. ಹರಿಬರಿನಲ್ಲಿ ಮೇಕಪ್ ಮಾಡ್ಕೊಳ್ಳುವಾಗ ಈ ಒಂದು ಸಣ್ಣ ಪುಟ್ಟ ಮೇಕಪ್ ಹ್ಯಾಕ್ಸ್ ಬಂದು ತುಂಬ ಇಂಪಾರ್ಟೆನ್ಸನ್ನು ಪಡೆದುಕೊಳ್ಳುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡಿದಂತಹ 4 ಮೇಕಪ್ ಹ್ಯಾಕ್ಸನ್ನು ನಿಮಗೆ ನೀಡಿದ್ದಾಗ ಯೂಸ್ ಮಾಡಿ ಅಂತ ಹೇಳ್ತಾ, ಈ ಮೇಕಪ್ ಹ್ಯಾಕ್ಸ್ ಬಂದು ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.